ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಶ್ರೇಯಾ. ನಾನು ಪ್ರೆಗ್ನೆಂಟ್ ಇರುವವರಿಗೆ, ಗರ್ಭಿಣಿಯರಿಗೆ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇದರ ಬಗ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾನೇ ಲಿಮಿಟೆಡ್ ಇನ್ಫಾರ್ಮೇಶನ್ ಇತ್ತು. ಸೊ ಹಾಗಾಗಿ ನಾನು ಅನ್ಕೊಂಡೆ ಇದೊಂದು ತುಂಬಾನೇ ಒಳ್ಳೆ ಟಾಪಿಕ್ ಡಿಸ್ಕಸ್ ಮಾಡ್ಲಿಕ್ಕೆ. ಆಮೇಲೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರುವವರಿಗೆ ಅಥವಾ ಇವಾಗಲೇ ಪ್ರೆಗ್ನೆಂಟ್ ಇದ್ದವರಿಗೆ, ಡೆಲಿವರಿ ಟೈಮ್ ಹತ್ರ ಬಂದವರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಡೆಲಿವರಿ ಟೈಮ್ ಅಲ್ಲಿ ಯಾವ ರೀತಿ ಪುಷ್ ಮಾಡಬೇಕು ಮಗುವನ್ನ, ಅಥವಾ ಇದನ್ನ ಮುಕ್ಕುವುದು ಅಂತ ಕೂಡ ಕರೀತಾರೆ ಕೆಲವರು, ಅಥವಾ ಬಿಕ್ಕುವುದು ಅಂತ ಕೇಳ್ತಾರೆ. ಡೆಲಿವರಿ ಟೈಮ್ ಅಲ್ಲಿ ಯಾವ ರೀತಿ ಪುಷ್ ಮಾಡಿದ್ರೆ, ಯಾವ ರೀತಿ ಬಿಕ್ಕಿದ್ರೆ ಮಗು ಈಸಿಲಿ ಡೆಲಿವರಿ ಆಗಿ ಹೊರ ಬರುತ್ತೆ ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಕೆಲವು ಗರ್ಭಿಣಿಯರಿಗೆ 37 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆದ್ಮೇಲೆ ಹೆರಿಗೆ ನೋವು ಶುರು ಆಗುತ್ತೆ. ಯಾವ ಟೈಮಲ್ಲಿ ಕೂಡ ಹೆರಿಗೆ ನೋವು ಶುರು ಆಗುತ್ತೆ. ಸೊ ಆವಾಗ ನೀವು ಹೋಗಿ ಡಾಕ್ಟರ್ನ ಹಾಸ್ಪಿಟಲ್ಗೆ ಹೋಗ್ತೀರಾ, ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ. ಡಾಕ್ಟರ್ ನಿಮ್ಗೆ ಹೆರಿಗೆ ರೂಮಿಗೆ, ಲೇಬರ್ ರೂಮಿಗೆ ಅಡ್ಮಿಟ್ ಮಾಡ್ತಾರೆ. ಇವಾಗ ಕೆಲವು ಮಹಿಳೆಯರಿಗೆ ಹೆರಿಗೆ ನೋವು ಬರೋದಿಲ್ಲ, ಅವರಿಗೆ ವಾಟರ್ ಲೀಕ್ ಆಗುತ್ತೆ. ಇದನ್ನ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರಿತೀವಿ. ಅಂದ್ರೆ ಮಗುವಿನ ಸುತ್ತ ಆಮ್ನಿಯಾಟಿಕ್ ಫ್ಲೂಯಿಡ್ ಇರುತ್ತೆ. ಇದು ಕೆಲವು ಮಹಿಳೆಯರಿಗೆ ಏನಾಗುತ್ತೆ, ಹೆರಿಗೆ ನೋವು ಬರುವುದಿಲ್ಲ, ಮೊದಲು ವಾಟರ್ ಲೀಕ್ ಆಗುತ್ತೆ. ಸೊ ಕೆಲವು ಮಹಿಳೆಯರಿಗೆ ವಾಟರ್ ಲೀಕ್ ಆದ ಕೆಲವು ಟೈಮಲ್ಲಿಯೇ ಹೆರಿಗೆ ನೋವು ಬಂದ್ಬಿಡುತ್ತೆ. ಕೆಲವು ಮಹಿಳೆಯರಿಗೆ ತಕ್ಷಣ ಹೆರಿಗೆ ನೋವು ಬರೋದಿಲ್ಲ. ಆ ಟೈಮಲ್ಲಿ ನನಗೆ ಹೆರಿಗೆ ನೋವು ಬಂದಿಲ್ಲ, ವಾಟರ್ ಮಾತ್ರ ಲೀಕ್ ಆಯ್ತು, ನಾನು ಮನೆಯಲ್ಲೇ ಕೂತ್ಕೊಳ್ತೀನಿ, ಇವಾಗಲೂ ನಾನು ಡಾಕ್ಟರ್ ಹತ್ರ ಹೋದ್ರೆ ನನಗೆ ಸಿ ಸೆಕ್ಷನ್ ಮಾಡಿ ಬಿಡ್ತಾರೆ ಅಂತ ಕೆಲವರು ಕೂಡ ಆ ರೀತಿ ಕೂಡ ಆಲೋಚನೆ ಮಾಡ್ತಾರೆ. ಸೊ ಈ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ವಾಟರ್ ಲೀಕ್ ಆದ್ರೆ ಕೂಡ ಅದು ಕೂಡ ಒಂದು ಇಂಪಾರ್ಟೆಂಟ್ ಸೈನ್ ನಿಮ್ಮ ಡೆಲಿವರಿ ಟೈಮ್ ಹತ್ರ ಬಂದಿದೆ ಅಂತ. ಯಾಕೆಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಈ ವಾಟರ್ ಇರೋದು. ಒಂದು ವೇಳೆ ವಾಟರ್ ಲೀಕ್ ಆಗ್ತಾ ಇದ್ರೆ ನಾನು 2-3 ದಿನ ಮನೆಯಲ್ಲಿ ಕುತ್ಕೊಂಡು ವೇಟ್ ಮಾಡ್ತೀನಿ ಅಂತ ಆ ರೀತಿ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಈ ರೀತಿ ಮಾಡಬಾರ್ದು. ಇವಾಗ ನಿಮ್ಗೆ ಹೆರಿಗೆ ನೋವು ಬಂದಿಲ್ಲ ಆದ್ರೆ ಕೆಲವು ಟೈಮ್ ಅಲ್ಲಿ ನಿಮ್ಮ ಕಂಡೀಷನ್ ಎಲ್ಲ ನೋಡಿ ಡಾಕ್ಟರ್ ನಿಮ್ಗೆ ಪೇನ್ ಕೊಟ್ಟು, ಅಂದ್ರೆ ಈ ಒಂದು ಇಂಜೆಕ್ಷನ್ ಕೊಟ್ಟು, ಮದ್ದು ಕೊಟ್ಟು ನಿಮ್ಗೆ ಹೆರಿಗೆ ನಾರ್ಮಲ್ ಆಗಿ, ನ್ಯಾಚುರಲ್ ಆಗಿ ಹೆರಿಗೆ ನೋವು ಬರೋಕೆ ನಿಮ್ಗೆ ಇಂಡ್ಯೂಸ್ ಮಾಡ್ತಾರೆ ಮದ್ದು ಮುಖಾಂತರ. ಸೊ ನಿಮ್ಗೆ ಇವಾಗ ಎಲ್ಲ ಹೆರಿಗೆ ನೋವೆಲ್ಲ ಬಂದಿದೆ, ಡಾಕ್ಟರ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಇವಾಗ ಲೇಬರ್ ರೂಮ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ನಿಮ್ಗೀಗ ಹೆರಿಗೆ ನೋವು ಬರ್ತಾ ಇದೆ, ಹೋಗ್ತಾ ಇದೆ. ಹೆರಿಗೆ ನೋವು ಕಂಟಿನ್ಯೂಸ್ ಆಗಿ ಇರೋದಿಲ್ಲ, ಬರುತ್ತೆ, ಸ್ವಲ್ಪ ಹೊತ್ತು ಹೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ, ಮತ್ತೆ ಹೋಗುತ್ತೆ. ಅಂದ್ರೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಮತ್ತೆ ಕಾಂಟ್ರಾಕ್ಷನ್, ಆಮೇಲೆ ರಿಲ್ಯಾಕ್ಸೇಷನ್, ಆಮೇಲೆ ಕಾಂಟ್ರಾಕ್ಷನ್, ಈ ರೀತಿ ಅದರ ಫೇಸ್ ಇರುತ್ತೆ. ಇವಾಗ ನೀವು ಅನ್ಕೊಳ್ಬಹುದು, ನನ್ಗೆ ಇವಾಗ ಹೆರಿಗೆ ನೋವು ಶುರುವಾಗಿದೆ, ನಾನು ಇವಾಗ್ಲೇ ಪುಷ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಇವಾಗ್ಲೇ ಬಿಕ್ಲಿಕ್ಕೆ ಶುರು ಮಾಡಿದ್ರೆ ನನ್ನ ಡೆಲಿವರಿ ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ ಅಂತ ನಿಮ್ಮ ತಲೆಯಲ್ಲಿ ನೀವು ಅನ್ಕೊಳ್ಬಹುದು. ಈ ರೀತಿಯ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಾರ್ಮಲ್ ಡೆಲಿವರಿ ಅಂದ್ರೆ ಮಗು ಹೊರಗೆ ಬರ್ಬೇಕಾಗಿದ್ರೆ ನಿಮ್ಮ ಸರ್ವಿಕ್ಸ್, ನಿಮ್ಮ ಗರ್ಭನಾಳದ ಓಪನಿಂಗ್ ಅಂತ ಹೇಳ್ತೇವಲ್ವಾ, ಅದು 10 ಸೆಂಟಿಮೀಟರ್ ಓಪನ್ ಆಗ್ಬೇಕು. 10 ಸೆಂಟಿಮೀಟರ್ ಓಪನ್ ಆದ್ಮೇಲೆನೆ, ಅಥವಾ ನಿಮ್ಮ ಒಂದು 8 ಸೆಂಟಿಮೀಟರ್ 9 ಸೆಂಟಿಮೀಟರ್ ಆದ್ಮೇಲೆನೆ ಮಗುವಿಗೆ ಬರ್ಲಿಕ್ಕೆ ಜಾಗ ಇರುತ್ತೆ. ಅದ್ರ ಮುಂಚೆ ನಿಮ್ಗೆ ಇವಾಗ ಹೆರಿಗೆ ನೋವು ಶುರು ಆಗಿದೆ ಅಂತ ಅನ್ಕೊಳ್ಳಿ, ಆವಾಗಲೇ ನಿಮ್ಮ 10 ಸೆಂಟಿಮೀಟರ್ ಓಪನ್ ಆಗಿರೋದಿಲ್ಲ. ಯಾಕೆಂದ್ರೆ ನೀವು ಅಡ್ಮಿಟ್ ಆದ್ಮೇಲೆ ಡಾಕ್ಟರ್ ಇರ್ಬೋದು, ಅಲ್ಲಿನ ನರ್ಸಸ್ ಇರ್ಬೋದು, ಕೆಳಗೆ ಕೈ ಹಾಕಿ ಚೆಕ್ ಮಾಡ್ತಾರೆ ಎಷ್ಟು ಓಪನ್ ಆಗಿದೆ, ಗರ್ಭ ದ್ವಾರ, ಸರ್ವಿಕ್ಸ್ ಎಷ್ಟು ಓಪನ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಇವಾಗ ಶುರುವಿಗೆ ನೋವು ಬರುವಾಗ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಥವಾ ಮ್ಯಾಕ್ಸಿಮಮ್ 3-4 ಸೆಂಟಿಮೀಟರ್ ಅಷ್ಟೇ ಓಪನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಇವಾಗ ಇದು ಕೂಡ ನಿಮ್ಮ ಸರ್ವಿಕ್ಸ್ ನ ಗರ್ಭದ್ವಾರದ ಓಪನಿಂಗ್ ಅಂತ ಅನ್ಕೊಳ್ಳಿ. ಇದು ಇಷ್ಟೇ ಇದೆ, ಇವಾಗ 2-3 ಸೆಂಟಿಮೀಟರ್ ಮಾತ್ರ ಇದೆ. ಈವಾಗಲೇ ನೀವು ಈಗ ಈ ರೀತಿ ಬಿಕ್ಲಿಕ್ಕೆ ಶುರು ಮಾಡಿದ್ರೆ ಇಲ್ಲಿ ಸರ್ವಿಕ್ಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಮತ್ತೆ ಅದರ ಡ್ಯಾಮೇಜ್ ಆದ್ರೆ ಮತ್ತೆ ಅದರಿಂದ ಕೆಲವೊಂದು ಸಣ್ಣ ಪುಟ್ಟ ತೊಂದರೆ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಮತ್ತೆ ನಿಮ್ಗೆ ಕೂಡ ಸುಸ್ತು ಆಗುತ್ತೆ. ಮತ್ತೆ ಆಕ್ಚುಲ್ ಆಗಿ ನಿಮ್ಗೆ ಯಾವಾಗ ಬಿಕ್ಬೇಕು ನೋಡಿ, ಆವಾಗ ನಿಮ್ಮಲ್ಲಿ ಎನರ್ಜಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಎನರ್ಜಿಯನ್ನ ಕಾಪಾಡಿಕೊಳ್ಳಿ. ಡಾಕ್ಟರ್ ಹೇಳಿದಾಗ ಮಾತ್ರ ನೀವು ಪುಷ್ ಮಾಡಬೇಕು. 2-3 ಸೆಂಟಿಮೀಟರ್ ಓಪನ್ ಆಗಿದೆ, ನಾನು ಇವಾಗಲೇ ಪುಷ್ ಮಾಡಿ ನನ್ನ ಡೆಲಿವರಿ ಬೇಗ ಆಗುತ್ತೆ ಅಂತ ಅನ್ಕೊಳ್ಳಿ. ಇದು ಇಷ್ಟೇ 2-3 ಸೆಂಟಿಮೀಟರ್ ಓಪನ್ ಆಗಿದ್ರೆ ಮಗು ಹೊರಗೆ ಬರ್ಲಿಕ್ಕೆ ಅಲ್ಲಿ ಏನು ಕೂಡ ಜಾಗ ಇಲ್ಲ. ಅಂಡ್ ನೀವು ಪುಷ್ ಮಾಡಿದ್ರೆ ಇಲ್ಲಿ ಓಪನ್ ಕೂಡ ಆಗೋದಿಲ್ಲ. ಅದು ಅದರಷ್ಟಿಗೆ ಅದರ ಪ್ರೊಸೆಸ್ ಅಲ್ಲಿ ಅದು ಓಪನ್ ಆಗುತ್ತೆ. ಇವಾಗ ಅನ್ಕೊಳ್ಳಿ, ಇವಾಗ 8 ಸೆಂಟಿಮೀಟರ್ ಓಪನ್ ಆಯ್ತು, 9 ಸೆಂಟಿಮೀಟರ್ ಓಪನ್ ಆಯ್ತು. ಆಗ ನಿಮ್ಗೆ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ, ಇವಾಗ ನೀವು ರೆಡಿ ಆಗಿದ್ದೀರಾ, ಮಗುವನ್ನ ನೆಕ್ಸ್ಟ್ ಪೇನ್ ಬರುವಾಗ ಪುಷ್ ಮಾಡಬೇಕು ಅಂತ. ಇವಾಗ ನಿಮ್ಗೆ ಕೂಡ ಒಂದು ಫೀಲಿಂಗ್ ಬರುತ್ತೆ ಪುಷ್ ಮಾಡುವಾಗ. ಯಾವ ರೀತಿ ಫೀಲಿಂಗ್ ಅಂದ್ರೆ,
ಮಲಬದ್ಧತೆ ಟೈಮಲ್ಲಿ ನಿಮಗೆ ಒಂದು ಯಾವ ರೀತಿಯ ಫೀಲಿಂಗ್ ಬರುತ್ತೆ ಅಲ್ವಾ, ನಾನು ನಿಮಗೆ ತುಂಬಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಕಾನ್ಸ್ಟಿಪೇಷನ್ ನ ಸಮಸ್ಯೆ ಇದ್ರೆ, ಮಲಬದ್ಧತೆಯ ಸಮಸ್ಯೆ ಇದ್ರೆ, ನಿಮ್ಗೆ ಏನೋ ಒಂದು ಕೆಳಗೆ ಗಡೆ ಬಂದು ಒಂದು ನಿಂತಾಗೆ ಆಗಿದೆ, ಅದೇ ರೀತಿ ಫೀಲಿಂಗ್ ನಿಮ್ಗೆ ಇಲ್ಲಿ ಕೂಡ ಆಗುತ್ತೆ. ಮಗುವಿನ ತಲೆ ಬಂದು ಕೆಳಗೆ 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 ಬರುವಾಗ ನಿಮ್ಗೆ ಅಲ್ಲಿ ಅದ್ರ ಸರ್ವಿಕ್ಸ್ ನ ಸುತ್ತ ಅಲ್ಲಿ ಕೆಳಗಡೆ ಏನೋ ಒಂದು ಬಂದು ನಿಂತಾಗೆ ಆಗ್ತಿದೆ, ನಿಮಗೆ ಪುಷ್ ಮಾಡುವ ರೀತಿ ನಿಮ್ಗೆ ನ್ಯಾಚುರಲ್ ಆಗಿ ಆ ಒಂದು ಫೀಲಿಂಗ್ ಬರುತ್ತೆ. ಒಂದು ರೀತಿ ನಿಮ್ಗೆ ಒಂದು ವೇಳೆ ನಿಮ್ಗೆ ಡಾಕ್ಟರ್ ಚೆಕ್ ಮಾಡಿ ನೀವೀಗ ಪುಷ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಪುಷ್ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಸಡನ್ ಆಗಿ ಇವಾಗ ಫೀಲಿಂಗ್ ಶುರುವಾಯ್ತು, ಸಡನ್ ಆಗಿ ಏನೋ ಬಂದು ನಿಂತಿದೆ ಅಂತ ಆದ್ರೆ ಅದೇ ಟೈಮಲ್ಲಿ ನೀವು ಅಲ್ಲಿ ಡಾಕ್ಟರ್ ನರ್ಸಸ್ ಇರ್ತಾರೆ. ಸೊ ಅವರಿಗೆ ಹೇಳ್ಬೇಕು ನನಗೆ ಪುಷ್ ಮಾಡೋ ಫೀಲಿಂಗ್ ಆಗ್ತಾ ಇದೆ ಅಂತ. ಸೊ ಅವಾಗ ಚೆಕ್ ಮಾಡಿ ಎಲ್ಲ ರೆಡಿ ಮಾಡ್ತಾರೆ, ಇವಾಗ ಡೆಲಿವರಿಗೆ ಸಮಯ ಬಂದಿದೆ, ಮಗು ಹೊರಗೆ ಬರುವ ಸಮಯ ಬಂದಿದೆ ಅಂತ. ಆವಾಗ ನೀವು ಯಾವ ರೀತಿ ಪುಷ್ ಮಾಡಬೇಕು ಅಂದ್ರೆ, ನೀವು ಹೆರಿಗೆ ರೂಮ್ ಅಲ್ಲಿ, ಲೇಬರ್ ರೂಮ್ ಅಲ್ಲಿ ಲಿಥಾಟಮಿ ಪೊಸಿಷನ್ ಅಲ್ಲಿ ಇರ್ತೀರಾ. ನಾನು ಒಂದು ಪಿಕ್ಚರ್ ಸ್ಟಿಕ್ ಮಾಡ್ತೇನೆ. ಸೊ ನಿಮ್ಮ ಕಾಲುಗಳು ಈ ರೀತಿ ಇರುತ್ತೆ ಆ ಬೆಡ್ ಅಲ್ಲಿ. ಆಮೇಲೆ ನಿಮ್ಮ ಕೈಗಳು ನಿಮ್ಮ ಬೆಡ್ ನ ಸೈಡ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ರೇಲಿಂಗ್ ಇರುತ್ತೆ, ಅಥವಾ ಏನಾದ್ರು ಒಂದು ಹಿಡ್ಕೊಳ್ಳುವಾಗ ಇರುತ್ತೆ. ಸೊ ಅಲ್ಲಿ ನೀವು ನಿಮ್ಮ ಎರಡು ಕೈಗಳನ್ನ ಬಿಗಿಯಾಗಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿಯನ್ನ ಸ್ವಲ್ಪ ಮೇಲೆ ಮಾಡಿ, ನಿಮ್ಮ ಮುಖ ಎದೆ ಸ್ವಲ್ಪ ಮೇಲೆ ಮಾಡಿ. ನಾನು ಇಲ್ಲಿ ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ. ಸೊ ಆ ರೀತಿ ನಿಮ್ಮ ಅಪ್ಪರ್ ಬಾಡಿಯನ್ನ ಸ್ವಲ್ಪ ಮೇಲೆ ಮಾಡಿ ಡಾಕ್ಟರ್ ಪುಷ್ ಅಂತ ಹೇಳುವಾಗ ನೀವು ಫುಲ್ ಎನರ್ಜಿ ಕೊಟ್ಟು ಅದನ್ನು ಬಿಗ್ಬೇಕು. ಯಾವ ರೀತಿ ಬಿಗ್ಬೇಕು ಅಂದ್ರೆ, ನೀವು ಮಲಬದ್ಧತೆ ಟೈಮಲ್ಲಿ ಅಥವಾ ಕಾನ್ಸ್ಟಿಪೇಷನ್ ಟೈಮಲ್ಲಿ ಯಾವ ರೀತಿ ಫೋರ್ಸ್ ಆಗ್ತೀರಾ ನೋಡಿ, ಅದೇ ರೀತಿ ನಿಮ್ಗೆ ಮಗುವನ್ನ ಕೂಡ ಪುಷ್ ಮಾಡಬೇಕು ಡಾಕ್ಟರ್ ಹೇಳುವ ಟೈಮ್ ಅಲ್ಲಿ. ಸೊ ನಿಮ್ಗೆ ಡಾಕ್ಟರ್ ಯೂಶಲಿ ಮೊದಲೇ ಹೇಳಿದಾಗೆ ನಿಮ್ಮ ಗರ್ಭದ್ವಾರ 8 ಸೆಂಟಿಮೀಟರ್ 9 ಸೆಂಟಿಮೀಟರ್ 10 ಸೆಂಟಿಮೀಟರ್ ಆದ್ಮೇಲೆ ಪುಷ್ ಮಾಡ್ಲಿಕ್ಕೆ ಹೇಳ್ತಾರೆ. ಇವಾಗ ಪುಷಿಂಗ್ ಅಲ್ಲಿ ಕೂಡ ಕಂಟಿನ್ಯೂಸ್ ಪುಷ್ ಮಾಡ್ತಾನೆ ಇರೋದಲ್ಲ, ನಿಮ್ಮ ಪೇನ್ ಬರುತ್ತೆ ಹೋಗುತ್ತೆ ಅಲ್ವಾ. ಸೊ ನಿಮ್ಗೆ ಡಾಕ್ಟರಿಗೆ ಕೂಡ ಗೊತ್ತಾಗುತ್ತೆ, ಯಾಕೆಂದ್ರೆ ನಿಮ್ಮ ಎಲ್ಲ ಮಾನಿಟರ್ ಅಲ್ಲಿ ಕೂಡ ಕಾಣಿಸಿಕೊಳ್ಳುತ್ತೆ. ಡಾಕ್ಟರ್ ಯಾವ ಟೈಮಲ್ಲಿ ಪುಷ್ ಅಂತ ಹೇಳ್ತಾರೆ ಆವಾಗ ಫುಲ್ ಎನರ್ಜಿ ಕೊಟ್ಟು ಪುಷ್ ಮಾಡಬೇಕು. ಸೊ ನಿಮ್ಗೆ ಒಂದು ನೋವು ಹೋಯ್ತು, ಡಾಕ್ಟರ್ ಒಂದ್ಸಲ ರಿಲ್ಯಾಕ್ಸ್ ಮಾಡು ಅಂತ ಹೇಳಿದ್ರೆ ಆ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ. ವಾಪಸ್ ನೋವು ಬರುವಾಗ ವಾಪಸ್ ಅಪ್ಪರ್ ಬಾಡಿಯನ್ನ ಮೇಲೆ ಮಾಡಿ ಫುಲ್ ಎನರ್ಜಿ ಕೊಟ್ಟು ಪುಷ್ ಮಾಡಿ. ಕೆಲವು ಗರ್ಭಿಣಿಯರು ಒಂದೇ ಪುಷ್ ಅಲ್ಲಿ ಮಗುವನ್ನ ಹೊರಗೆ ಡೆಲಿವರಿ ಆಗುತ್ತೆ. ಕೆಲವು ಮಹಿಳೆಯರಿಗೆ 2 ಪುಷ್ ಅಥವಾ 3 ಪುಷ್ ಕೂಡ ತಗೊಳ್ಳುತ್ತೆ. ಸೊ ಹಾಗಾಗಿ ನಿಮ್ಮ ಎನರ್ಜಿಯನ್ನ ಮೊದಲೇ ತುಂಬಾನೇ ವೇಸ್ಟ್ ಮಾಡಬೇಡಿ, ಪ್ರಿಸರ್ವ್ ಮಾಡಿ ಇಡಿ. ಯಾಕೆಂದ್ರೆ ಡೆಲಿವರಿ ಟೈಮಲ್ಲಿ ಪುಷ್ ಮಾಡೋ ಟೈಮಲ್ಲಿ ನಿಮ್ಗೆ ತುಂಬಾನೇ ಎನರ್ಜಿ ಬೇಕು. ಸೊ ನಾನು ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಮೇನ್ ಪರ್ಪಸ್ ಅಂದ್ರೆ ಕೆಲವು ಟೈಮಲ್ಲಿ ಹೆರಿಗೆ ಟೈಮಲ್ಲಿ ನಿಮ್ಗೆ ಏನಾದ್ರು ಹೇಳಿದ್ರೆ, ಡಾಕ್ಟರ್ ಇರ್ಬೋದು ಅಥವಾ ನರ್ಸಸ್ ಇರ್ಬೋದು, ಏನಾದ್ರು ಹೇಳಿದ್ರೆ ನಮ್ಗೆ ಮೊದಲೇ ನೋವಿರುತ್ತೆ, ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂತ ನಮ್ಗೆ ಅಷ್ಟು ಎಲ್ಲ ಥಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಗಾಬರಿ ಆಗುತ್ತೆ, ಯಾಕಂದ್ರೆ ಫಸ್ಟ್ ಟೈಮ್ ಡೆಲಿವರಿ ಆಗ್ತಾ ಇರೋರಿಗೆ ಸ್ವಲ್ಪ ಗಾಬರಿ ಇರುತ್ತೆ, ಏನಾಗುತ್ತೆ ಏನೋ, ಎಷ್ಟು ನೋವು ನನಗೆ ಬರುತ್ತೋ ಏನೋ ಅಂತ ನಮ್ಗೆ ಒಂದು ರೀತಿ ಗಾಬರಿ ಇರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನಿಮ್ಗೆ ಯಾವುದೇ ರೀತಿ ಗಾಬರಿ ಆಗದೆ ನಿಮ್ಮ ಡೆಲಿವರಿ ಈಸಿ ಆಗಿ ಆಗ್ಲಿ ಅಂತ. ಸೊ ನೀವೇನು ಭಯ ಪಡ್ಬೇಕಂತ ಇಲ್ಲ, ಇದು ತುಂಬಾನೇ ನಿಮ್ಮ ಡೆಲಿವರಿ ಆದಷ್ಟು ಒಂದು ಸ್ಮೂತ್ ರೀತಿಯಲ್ಲಿ ಆಗುತ್ತೆ ಅಂತ ಒಂದು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ, ನೆಗೆಟಿವ್ ಥಿಂಕಿಂಗ್ ಇಟ್ಕೊಳ್ಬೇಡಿ. ಆಮೇಲೆ ದೇವರ ಹತ್ರ ಪ್ರೇ ಮಾಡಿ, ಖಂಡಿತ ನಿಮ್ಗೆ ನಾರ್ಮಲ್ ಡೆಲಿವರಿ ಆಗೋಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತಂತ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.